Yanagiri Lifestyle YouTube channel. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಿದೆ ಅಂತ ಹೇಳಿ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಎಸ್, ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಅವರಿಗೆ ಎಲ್ಲೋ ಒಂದ್ ಕಡೆ ಡೌಟ್ ಬಂದಿದೆ, ಇವಳೇನೋ ಮಾಡ್ತಾ ಇದ್ದಾಳೆ ಅಂತ. ಬಿಕಾಸ್ ನಾನು ಇಲ್ಲಿ ಅಕ್ಕಪಕ್ಕ ಎಲ್ಲೂ ಕೂಡ ನನಗೆ ಬರ್ಡೇ ಡೆಕೋರೇಷನ್ ಬೇಕಾಗಿರುವಂಥ ಐಟಮ್ಸ್ ಇರುವಂಥ ಶಾಪ್ಸ್ ಇಲ್ಲ. ಸೊ ಏನಿದ್ರು ಮೇನ್ ರೋಡಿಗೆ ಹೋಗಬೇಕು. ಸೊ ನಾನು ಮಗುನ ಎತ್ಕೊಂಡು ಮೇನ್ ರೋಡಿಗಂತೂ ಎಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ. ಸೊ ಯಾವುದೋ ಒಂದು ಪಾರ್ಸಲ್ ಬಂದು ಅವ್ರು ಇರೋ ಟೈಮಲ್ಲೇ ಬಂದ್ಬಿಡ್ತು. ಸೊ ಹಾಗಾಗಿ ಅವ್ರು ಕೇಳಿದ್ರು ಅದೇನು ಅಂತ. ನಾನು ಹೇಳಿದೆ ಇಲ್ಲ ಅದೇನೋ ಬಿಡು, ನನಗೇನೋ ಬೇಕಾಗಿರೋದು ತರಿಸ್ಕೊಂಡಿದ್ದೀನಿ ಅಂತ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ನೋಡೋಣ ಎಷ್ಟು ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಆ್ಯಂಡ್ ಹೇಗಿರುತ್ತೆ ಅಂತ ಹೇಳಿ. ಸೊ ಸ್ಟಾರ್ಟ್ ಮಾಡೋಣ ಡೆಕೋರೇಷನ್ನು. ಬಟ್ ಏನು ಗೊತ್ತಾ, ಸ್ವಲ್ಪ ಇಲ್ಲಿ ನಾಯ್ಸ್ ಇದೆ. ಬಿಕಾಸ್ ಇದು ರೋಡ್ ಸೈಡ್ ಮನೆ ಇರೋದ್ರಿಂದ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ವೆಹಿಕಲ್ಸ್ ಓಡಾಡ್ತಾ ಇರೋ ಸೌಂಡ್ ಕೂಡ ಬರ್ತಿದೆ. ಐ ಹೋಪ್ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ತರಿಸ್ಕೊಂಡಿದ್ದೀನಿ. ಇದೆಲ್ಲಾನು ಕೂಡ ಮೀಶೋದಲ್ಲೇ ನಾನು ಶಾಪ್ ಮಾಡಿರೋದು. ಸೊ ನಾನು ಇದ್ರದ್ದು ಎಲ್ಲ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಶಾಪ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಪ್ರಿಯಾಂಕಾ ಗಿರೀಶ್ ಅಂತ ಹೇಳಿಬಿಟ್ಟು ಅದನ್ನು ಫಾಲೋ ಮಾಡಿಕೊಂಡು ನಾನು ಇದರ ಡೆಕೋರೇಷನ್ದು ವಿಡಿಯೋ ಹಾಕಿರ್ತೀನಿ. ಜಸ್ಟ್ ಅದರಲ್ಲಿ ಕಮೆಂಟ್ ಹಾಕಿ ಲಿಂಕ್ ಅಂತ ಹೇಳಿ ಡೈರೆಕ್ಟಾಗಿ ಲಿಂಕು ನಿಮ್ಮ DMಸ್ಗೆ ಬರುತ್ತೆ. ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಐ ಆಮ್ ವೆರಿ ಎಕ್ಸೈಟೆಡ್. ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ? ನಾನು ಪ್ರತಿ ವರ್ಷ ಕೂಡ ಮಿಸ್ ಮಾಡ್ದಲೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀನಿ. ಅದರಲ್ಲೂ ನಾನು ಡೆಕೋರೇಷನ್ ಅಂತೂ ಮಿಸ್ಸೇ ಮಾಡೋದಿಲ್ಲ. ಪ್ರತಿ ವರ್ಷವೂ ಅವ್ರ ಬರ್ಡೇ ಬಂದಾಗ ಯಾವ ಥೀಮಲ್ಲಿ ಡೆಕೋರೇಷನ್ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಹೇಳಿ ಕಲಿತಾ ಇರ್ತೀನಿ. ಇದು ಒಂದು ರೀತಿ ನನಗೆ ಒಂಥರ ಹಾಬಿ ಅಂತಲೇ ಅನ್ಬೋದು. ಬಿಕಾಸ್ ನನಗೆ ಈ ಡಿಸೈನು, ಆರ್ಟ್, ಕ್ರಾಫ್ಟ್ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಒಂದು ಡೆಕೋರೇಷನ್ ಮಾಡೋದು ಕೂಡ ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಇವಾಗ ನಾನು ಬಲೂನ್ಸ್ಗಳನ್ನೆಲ್ಲ ಪಂಪ್ ಮಾಡ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡಿಗೆ ಈ ಫಾಲಿಕ್ ಶೀಟ್ ಏನು ಬರುತ್ತೆ ಇದನ್ನು ಹಾಕಿದ್ದೀನಿ. ಮುಂಚೆ ಎಲ್ಲ ಒಂಥರ ಬರ್ತಾಯಿತ್ತು ಅಲ್ವಾ, ಉದ್ದುದ್ದಕ್ಕೆ ಒಂಥರ ಕಡ್ಡಿ ಥರ. ಈಗಲೂ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಬಾಕ್ಸ್ ಬಂದಿದೆ. ಸೊ ಆರ್ಚ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಮಗೆ ಈ ಥರ ಸ್ಟ್ರಿಪ್ಸ್ ಕೊಟ್ಟಿರ್ತಾರೆ. ತುಂಬ ಈಸಿ ಮಾಡೋದು. ನಮಗೆ ಅಂದರೆ ನಾವೇ ಮನೆ ಡೆಕೋರೇಷನ್ ಮಾಡೋ ಟೈಮಲ್ಲಿ ಆರ್ಚ್ ಎಲ್ಲ ಶೇಪ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ಕಲ್ ಆಗಿರ್ಬೋದು ಅಥವಾ ಯಾವ ಶೇಪ್ ಬೇಕೋ ಆ ಶೇಪು. ಬಟ್ ಈ ಒಂದು ಸ್ಟ್ರಿಪ್ ಏನಿದೆ ಇದರಿಂದ ನಾವು ಈಸಿಯಾಗಿ ಆರ್ಚ್ ಮಾಡ್ಬೋದು. ಏನಿಲ್ಲ, ಜಸ್ಟ್ ಇದಕ್ಕೆ ಬಲೂನನ್ನು ಸಿಗಿಸ್ತಾ ಹೋಗಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಹೋಲ್ಸಿಗೆ ಬಲೂನ್ನ ನಾವು ಸಿಗಿಸ್ತಾ ಹೋಗಬೇಕು. ನಾನು ಒಂದು ತೋರಿಸ್ತೀನಿ. ಇವಾಗ ನಾನು ಈ ಬಲೂನ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಹಾಕೋದು ಅಂತ ಅಂದರೆ, ಈ ದೊಡ್ಡ ಹೋಲ್ ಏನಿದೆ, ಈ ದೊಡ್ಡ ಹೋಲ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆ ದೊಡ್ಡ ಹೋಲಿಗೆ ಬಲೂನ್ನ ತೂರಿಸಿದ್ದೀನಲ್ಲ. ಸೊ ಇವಾಗ ನಾನೇನು ಮಾಡ್ತೀನಿ, ಚಿಕ್ಕ ಹೋಲಿಗೆ ನಾವು ಗಂಟು ಹಾಕಿದ್ದೀವಲ್ಲ ತೊಗೊಂಡು ಬಂದು ಅಲ್ಲಿ ಹಾಕಬೇಕು. ಸೊ ಗಂಟು ಹಾಕಿರೋದನ್ನ ನಾವು ಸಿಗಿಸಿದಾಗ ಬಲೂನ್ ಬರೋ ಚಾನ್ಸಸ್ ಇರಲ್ಲ. ಸೊ ನಾವು ಜೋರಾಗಿ ಹೇಳಿದ್ರೆ ಬಂದುಬಿಡುತ್ತೆ, ಬಟ್ ಹಾಗೆ ಬಿಟ್ಟರೆ ಬರಲ್ಲ. ಸೊ ಇದೇ ರೀತಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಕಾಂಬಿನೇಷನ್ ನೋಡ್ಕೊತ ಜಸ್ಟ್ ಈ ಹೋಲ್ಸಿಗೆ ಪೋಣಿಸ್ತಾ ಬರಬೇಕು ಅಷ್ಟೇ. ಈಗ ನಾನು ಆರ್ಚ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ, ಈ ರೌಂಡ್ ಶೇಪಲ್ಲಿ ಸರ್ಕಲಲ್ಲಿ ಆರ್ಚ್ ಬರುತ್ತೆ ಗೊತ್ತಾ, ಪೈಪಿಂದ ಇರುತ್ತೆ ಔಟ್ಲೈನ್. ಅದಕ್ಕೆ ನಾವು ಬಲೂನ್ನ ಫಿಕ್ಸ್ ಮಾಡಬೇಕು. ರೌಂಡ್ ಅಥವಾ ಸ್ಕ್ವಯರ್ ಯಾವುದಾದ್ರೂ ಸರಿ. ನನಗೆ ಈ ರೌಂಡ್ ಶೇಪಲ್ಲಿರೋ ಆರ್ಚಿಗೆ ಬಲೂನ್ನ ಹೇಗೆ ಹಾಕೋದು ಅಂತ ಒಂದು ಐಡಿಯಾ ಇದೆ. ಸೊ ಅದು ಕೂಡ ಯಾವಾಗಾದರೂ ಟ್ರೈ ಮಾಡಬೇಕು. ಸೊ ಬಹುಶಃ ನಮ್ಮ ಪ್ರೇಕ್ಷಂದು ಸೆಕೆಂಡ್ ಇಯರ್ ಬರ್ಡೇಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ರೀತಿಯಾಗಿ ಆನ್ಲೈನಲ್ಲೇ ಸೇಮ್ ಮೀಶೋದಲ್ಲೇ ಸ್ಪ್ರಿಂಗ್ ಲೈಟ್ನ ತರಿಸಿದ್ದೆ ನಾನು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಕರೆಂಟ್ ಅವಶ್ಯಕತೆ ಇಲ್ಲ, ಶೆಲ್ ಮುಖಾಂತರ ಓಡುತ್ತೆ. ಫುಲ್ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ ಆ್ಯಂಡ್ ಮನೇಲೂ ಕೂಡ ಫುಲ್ ಕೆಲಸ ಮುಗಿಸಿದ್ದೀನಿ. ಬಿಕಾಸ್ ನಾಳೆ ನನಗೆ ಡೆಕೋರೇಷನು ಮತ್ತು ಮನೇಲಿ ಕೆಲಸ, ಅದ್ರ ಜೊತೆಗೆ ನಾನು ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಇದೆಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವತ್ತು ನೈಟ್ ಕೇಕ್ ಕಟ್ ಮಾಡಿಸ್ಬಿಟ್ಟು ನಾಳೆ ಏನಿದ್ರು ಜಸ್ಟ್ ದೇವಸ್ಥಾನಕ್ಕೆ ಹೋಗೋದು, ಮನೇಲಿ ಪೂಜೆ ಮಾಡೋದು, ಇಷ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಡೆಕೋರೇಷನ್ ಮಾಡೋದಕ್ಕೆ, ನಾನು ಮಧ್ಯಾಹ್ನ 2 ಗಂಟೆಗೆ ಮುಗಿಸಿದ್ದೀನಿ. ಸೊ ಹಾಗೆ ಸೈಕಲ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಕೇಕ್ ಕೂಡ ಎಲ್ಲ ತೊಗೊಂಡು ಬಂದು ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಅವ್ರು ಬಂದರೆ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ವಿಷಯ ಏನು ಗೊತ್ತಾ, ಯಾಕೆ ಈ ಥರ ಕಷ್ಟಪಟ್ಟು ಡೆಕೋರೇಷನ್ ಎಲ್ಲ ಮಾಡಬೇಕು, ಯಾಕೆ ಈ ಥರ ಸರ್ಪ್ರೈಸ್ ಆಗಿ ಇಡಬೇಕು, ಆ್ಯಂಡ್ ಏನಕ್ಕೆ ಜಸ್ಟ್ ಒಂದು ಕೇಕ್ ತೊಗೊಂಬಂದು ಸೆಲೆಬ್ರೇಟ್ ಮಾಡಿದ್ರೆ ಸಾಕಲ್ವಾ, ಇದೆಲ್ಲ ಬೇಕಾ ಅಂತ ಕೆಲವೊಬ್ರು ಥಿಂಕ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ, ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ವರ್ಷ ಪೂರ್ತಿ ದುಡಿತಾನೆ ಇರ್ತಾರೆ. ಒಂದು ವೈಫ್ದು ಎಷ್ಟು ಪಾತ್ರ ಇರುತ್ತೋ
ಅದೇ ರೀತಿಯಾಗಿ ಹಸ್ಬೆಂಡ್ದು ಅಷ್ಟೇ ಈಕ್ವಲ್ ಆಗಿ ಪಾತ್ರ ಇರುತ್ತೆ. ಅವರು ಕೂಡ ಅದೇ ರೀತಿ ಕಷ್ಟಪಟ್ಟು ವರ್ಷವಿಡೀ ದುಡಿದು ಸಾಕಾಗಿರ್ತಾರೆ. ಸೊ ಈ ರೀತಿಯಾಗಿ ಸಣ್ಣ ಒಂದು ಸೆಲೆಬ್ರೇಷನು, ಬರ್ತಡೇ ಅಂತ ಅಂದರೆ ಅದು ಅವ್ರ ದಿನ ಆಗಿರುತ್ತೆ. ಇವಾಗ ನನ್ನ ಬರ್ತಡೇ ಅಂದರೆ ನನ್ನ ದಿನ ಆಗಿರುತ್ತೆ. ಅದೇ ರೀತಿ ನಮ್ಮ ಹಸ್ಬೆಂಡ್ ಬರ್ಡೇ ಅಂದಮೇಲೆ ಅವ್ರ ದಿನ ಆಗಿರುತ್ತೆ. ಅವ್ರ ದಿನನ ನಾವು ಸ್ಪೆಷಲ್ ಆಗಿ ಇಟ್ಕೊಂಡ್ರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಅವ್ರು ಯಾರಿಗೋಸ್ಕರ ದುಡಿತಾರೆ? ಅವ್ರು ದುಡಿಯೋದೇ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ ದುಡಿತಾರೆ. ಸೊ ಹಾಗಾಗಿ ಈ ರೀತಿ ಅವಾಗವಾಗ ಒಂದು ಸಣ್ಣ ಸರ್ಪ್ರೈಸ್ ಕೊಡೋದ್ರ ಮೂಲಕ ಅವರಿಗೆ ಖುಷಿ ಪಡಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೀವೆಲ್ಲ ಏನು ಹೇಳ್ತೀರಾ? ಸೊ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನಿವಾಗ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿತಾ ಇರ್ತೀನಿ. ನೀವು ಅಷ್ಟರಲ್ಲಿ ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ ಒಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ. ಆ್ಯಂಡ್ ಡೆಕೋರೇಷನ್ ಐಡಿಯಾನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಕೊಬೋದು. ಸೊ ಬನ್ನಿ ಗೈಸ್, ಕ್ಲಿಪ್ಪಿಂಗ್ನ ನೋಡೋಣ. ಗೈಸ್, ನಾನು ಕ್ಯಾಮ್ರಾ ಆನ್ ಮಾಡಿಟ್ಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿ ರೂಮ್ಗೆ ಹೋಗಿದ್ದೆ. ಸೊ ಬಂದು ಅವರು ರಿಯಾಕ್ಷನ್ ನೋಡೋಣ ಅಂತ ಹೇಳಿ, ಅವ್ರಿಗೆ ಫುಲ್ ಶಾಕ್, ಏನೇನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಅವ್ರು ಡೋರ್ ಕ್ಲೋಸ್ ಮಾಡಿರೋದ್ರಿಂದ ಅವರು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಡೆಕೋರೇಷನ್ ಮಾಡಿ ಸೂಪರ್ ಆಗೈತೆ. ಇಷ್ಟ ಆಯ್ತಾ? ಚೆನ್ನಾಗೈತೆ. ಸೊ ಫೈನಲಿ 12 ಗಂಟೆಗೆ ಕೇಕ್ ಕಟ್ ಮಾಡಿಸ್ದೆ. ಖುಷಿ ಆಯಿತು. ಸೊ ಈ ಡೆಕೋರೇಷನ್ ಆ್ಯಂಡ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ